ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿವ್ಯಾ, ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ, ನಿನ್ನ ರುಚಿ ನೋಡು, ತಿಂದು ಹೇಗಿದೆ ಅಂತ ಹೇಳು. ಏಯ್, ನೀನ್ ಮಾಡಿರೋ ಬೋಂಡ ನನಗೆ ಬೇಕಾಗಿಲ್ಲ. ಇಲ್ಲಿ ತಿಂತಾ ಇರೋದ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಅದನ್ನೆಲ್ಲ ಮುಟ್ಟಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ಗೆ ಅವಮಾನ ಮಾಡಿನೇ ಹೇಳ್ಬೇಕು. ದಿವ್ಯಾ, ನೀನ್ ನಡ್ಕೋತಾ ಇರೋ ರೀತಿ ನನಗೆ ಸ್ವಲ್ಪನೂ ಸರಿ ಕಾಣ್ತಿಲ್ಲ. ಮತ್ತೆ ಕಿರಿಕ್ ಮಾಡಕ್ ಬಂದ್ಯಾ? ಇವಾಗ ಏನಾಯ್ತು? ಅಲ್ಲ ದಿವ್ಯಾ, ನಾನು ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಪ್ರಾಮಾಣಿಕವಾಗಿದ್ದೀನಿ, ದುಡಿತಾ ಇದ್ದೀನಿ. ಆದ್ರೂ ಯಾಕೆ ನಿನಗಿದೆಲ್ಲ ಕಾಣ್ತಾನೆ ಇಲ್ಲ? ಸಿಗೋ ಪ್ರತಿ ಚಾನ್ಸಲ್ಲೂ ನನಗೆ ಅವಮಾನ ಮಾಡ್ತಾನೆ ಇರ್ತೀಯಲ್ಲ, ಯಾಕೆ ದಿವ್ಯಾ? ಯಾಕಂದ್ರೆ ನೀನ್ ಅಷ್ಟಕ್ಕೆ ಲಾಯಕ್ಕೋ ಅದಕ್ಕೆ. ಪ್ಲೀಸ್ ದಿವ್ಯಾ, ನನಗೆ ಇನ್ನೊಂದು ಚಾನ್ಸ್ ಕೊಡು. ನಾವಿಬ್ರು ಚೆನ್ನಾಗಿ ಬದುಕಿ ಬಾಳ್ ತೋರ್ಸೋಣ. ಏನು? ಇನ್ನೊಂದು ಚಾನ್ಸ್ ಕೊಡ್ಬೇಕಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ದಿವ್ಯಾ ನಿನಗೆ ಇಷ್ಟೊಂದು ಹಠ? ಏನಂದೆ ನೀನು? ದುಡಿತಾ ಇದ್ದೀನಿ, ಪ್ರಾಮಾಣಿಕತೆಯಿಂದ ಇದ್ದೀನಿ ಅಂತನಾ? ನಿನ್ ಪ್ರಾಮಾಣಿಕತೆ ತಗೊಂಡು ಹೋಗಿ ಗುಜರಿಗೆ ಹಾಕೋ. ನೀನ್ ದುಡಿಯೋ ದುಡ್ಡಲ್ಲಿ ನನ್ನನ್ನು ನೋಡ್ಕೋತೀಯಾ? ನಿನ್ ದುಡ್ಡು ಮೇಲೆ ನನ್ನ ಮೇಕಪ್ ಐಟಮ್ಸು ತಗೊಳಕ್ಕಾಗಲ್ಲ. ಸರಿ, ನನಗೆ ಯೋಗ್ಯತೆ ಇಲ್ಲ, ಆದ್ರೆ ನೀನು ಮಾಡ್ತಿರೋದು ಸರಿ ಇದೆಯಾ? ನೀನು ತಪ್ಪದಾರಿ ಹಿಡಿತಾ ಇದೀಯಾ ಅಂತ ನಿನಗೆ ಅನಿಸ್ತಾನೆ ಇಲ್ವಾ? ಇಲ್ಲ, ನಾನು ಏನೇ ಮಾಡಿದ್ರೂ ಅದು ನನ್ನ ಒಳ್ಳೇದಕ್ಕೆ. ಅದರಿಂದ ನನಗೆ ಒಳ್ಳೇದು ಮಾತ್ರ ಆಗತ್ತೆ. ದಿವ್ಯಾ, ನಿನಗೆ ರಿಯಲೈಸ್ ಆಗ್ತಿಲ್ವಾ? ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ. ನಿನಗೆ ಕೆಟ್ಟದಾಗಬಾರ್ದು, ನೀನು ನೋವು ಅನುಭವಿಸ್ಬಾರ್ದು ಅಂತಾನೆ ನಾನು ನಿನಗಿದನ್ನು ಹೇಳ್ತಿರೋದು. ಲೂಸರ್ ನೀನು. ನಿನ್ನ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಯಾವ ದಾರಿಲಿ ಹೋದ್ರೆ ಲಾಭ ಬರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ನೋಡು, ನಿನ್ನ ಬಾಸ್ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಬರ್ತಿಲ್ಲ, ಅದನ್ನ ತಿಳ್ಕೊ. ಏಯ್, ನಿನ್ನನ್ನು ಯಾರೋ ಒಪಿನಿಯನ್ ಕೇಳಿದ್ದು? ನೀನ್ ಯಾಕೆ ಎಲ್ಲ ವಿಷಯಕ್ಕೂ ಬರ್ತೀಯಾ? ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಸುಪ್ರೀತ್ ತರ ಬೆಲ್ಟ್ ತೋರ್ಸು, ಆಮೇಲೆ ಒಪ್ಕೋತೀನಿ. ಸಾಕ್ ನಿಲ್ಸ. ಏನವನ್ ಹೀರೋನ? ಪ್ರತಿಯೊಂದಕ್ಕೂ ಅವನ ಮಧ್ಯೆ ಎಳೆದು ತಂದು ಮಾತಾಡ್ಲಿಲ್ಲ ಅಂದ್ರೆ, ಕಂಪೇರ್ ಮಾಡ್ಲಿಲ್ಲ ಅಂದ್ರೆ ನಿನಗೆ ತಿಂದನ್ನ ಅರ್ಗಲ್ವಾ? ಹೇಳೋ ಅಷ್ಟು ಹೇಳಿದ್ದೀನಿ. ಇಷ್ಟ್ರ ಮೇಲೂ ನಾನು ಹಾಳಾಗಿ ಹೋಗ್ಲೇಬೇಕು ಅನ್ನೋದಿದ್ರೆ ಹಾಳಾಗೋಗು, ಏನಾದ್ರೂ ಮಾಡ್ಕೋ, ನಾನೇನು ಹೇಳಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.